ನಿನ್ನ ಬಳಿ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ಎಲ್ಲಿಗೆ ನನ್ನ ಕರೆದೊಯ್ವೆಯೋ ಸ್ವಾಮಿ, ಎಲ್ಲಿಗೆ ನನ್ನ ಕರೆದೊಯ್ವೆಯೋ ಸ್ವಾಮಿ, ಏನಪರಾಧವ ಗೈದೆ ನಾನೆನ್ನುತ್ತ ಏನಪರಾಧವ ಗೈದೆ ನಾನೆನ್ನುತ್ತ ಎಲ್ಲಿಗೆ ನನ್ನ ಕರೆದೊಯ್ವೆಯೋ ಸ್ವಾಮಿ. ಮಾಧವ ನೀನು ಮಾನವ ನಾನು, ನನಗೂ ನಿನಗೂ ಏತರ ಸಂಬಂಧ. ಮಾಧವ ನೀನು ಮಾನವ ನಾನು, ನನಗೂ ನಿನಗೂ ಏತರ ಸಂಬಂಧ. ಒಂದು ಅರಿಯದೆ ನೊಂದು ಬೆಂದೆನು ಸ್ವಾಮಿ, ಒಂದು ಹರಿಯದೆ ನೊಂದು ಬೆಂದೆನು ಸ್ವಾಮಿ, ಎಲ್ಲಿಗೆ ನನ್ನ ಕರೆದೊಯ್ವೆಯೋ ಸ್ವಾಮಿ. ಜನನಿಯು ಯಾರೋ ಜನಕನು ಯಾರೋ, ಬಂತು ಯಾರೋ ಬಳಗ ಇನ್ಯಾರೋ. ಜನನಿಯು ಯಾರೋ ಜನಕನು ಯಾರೋ, ಬಂದು ಯಾರೋ ಬಳಗ ಇನ್ಯಾರೋ. ಜನನಿಂದನೆಯಲಿ ನೊಂದು ಬೆಂದೆನು ಸ್ವಾಮಿ, ಜನನಿಂದನೆಯಲಿ ನೊಂದು ಬೆಂದೆನು ಸ್ವಾಮಿ, ಎಲ್ಲಿಗೆ ನನ್ನ ಕರೆದೊಯ್ವೆಯೋ ಸ್ವಾಮಿ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವಾ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರ ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಲವತರಿಸಿದವ ಸುಕುಮಾರ ಬಾ, ದೊರದೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ದರೆಯ ಬೆಳಗುವ ರವಿಯ ಕರುಣದಿ, ಕರುಣ, ದರೆಯ ಬೆಳಗುವ ರವಿಯ ಕರುಣದಿ. ಮಹಾ ಮಹಿಮನೆಂದೆನಿಸಿ ಮೆರೆವ ರವಿ ಸುತನೆ ಸುಕುಮಾರ ಬಾ, ದೊರದೀರ ಸುಕುಮಾರ ಬಾ. ತಳಮಳವೇತ ಮನದ ಚಿಂತೆ ತೊರೆ, ತಳಮಳವೇದಕ್ಕೆ ಮನದ ಚಿಂತೆ ತೊರೆ. ಅಮಿತ ಭುವನ ತೋಯ್ ಕೀರ್ತಿಯ ಪಡೆವೆ,
ಕರ್ಣ ತಳಮಳ ವೇದಕ್ಕೆ ಮನದ ಚಿಂತೆ ತೋರೆ ಅಮಿತ ಭುವನದೋಯ್ ಕೀರ್ತಿಯ ಪಡೆವೆ ದನಕರವೆನಿಸಿದ ಮೇದಿನಿಯೊಳು ನೀ ದನಕರವೆನಿಸಿದ ಮೇದಿನಿಯೊಳು ನೀ ಮಹಾ ಮಹಿಮನೆಂದೆನಿಸಿ ಮೆರೆ ರವಿಸುತ್ತನೆ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಸುಕುಮಾರ ಬಾ ಸುಕುಮಾರ ಬಾ ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ತಾವಾದರೂ ಪಾಂಡವರ ಪಕ್ಷಪಾತಿ. ಅವರ ತಾಯಿ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆ ಕೃಷ್ಣ. ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಿರುವ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಯೋಚಿಸಿ ನೋಡು. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದುಂಟೆ? ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರವೇನಿದೆ ಕೃಷ್ಣ? ಏಕಿಲ್ಲ. ನಿನ್ನ ತಾಯಿಯಾದ ಕುಂತಿದೇವಿ ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರೋಪದೇಶಗಳನ್ನು ಹೊಂದಲು ಅವು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ನಿನ್ನ ತಾಯಿಯು ಲೋಕಾಪಾವದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈ ಸೇರಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿಸಲು ಇದ್ದರು. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದಗಳ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ, ಏ ಸೂತ, ನೀಚ, ಹೀನ ಕುಲದವನೇ ಎಂದು ಹೀಯಾಳಿಸುತ್ತಲೇ ಇರುವರಲ್ಲ. ನಾನಿಂತಹವನೆಂಬ ವಿಚಾರ ಅವರಿಗೆ ತಿಳಿಯದು ಕರ್ಣ. ಈ ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ಸಹೋದರರಾದ ಪಾಂಡವರಿಗಾಗಲಿ ತಿಳಿಯದು. ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ಕರ್ಣ ದೇವ, ಆ ಕರ್ಣನಾರು ತಿಳಿಸಲಾರೆಯ? ಆತನನ್ನು ನೋಡಿದಾಗಲೆಲ್ಲ ನನ್ನನ್ನು ಏನೋ ಒಂದು ರೀತಿ ಮರಕ ಉಂಟಾಗುತ್ತಿರುತ್ತಿದೆ ಎಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ಆದರೆ ಈವರೆಗೂ ಸಹ ನಿನ್ನ ಜನ್ಮ ರಹಸ್ಯವನ್ನು ಆಕೆಗೂ ಸಹ ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸಿ. ಕೃಷ್ಣನ ಮಾತುಗಳು ಸತ್ಯವೆಂದು ಹೇಗೆ ನಂಬಲಿ? ನಂಬು ಕರ್ಣ, ನೀನು ಪೂಜಿಸುತ್ತಿರುವ ಸೂರ್ಯನ ಪಾದ ಸಾಕ್ಷಿಯಾಗಿ ಕೃಷ್ಣನ ಮಾತುಗಳು ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನೇಕೆ ಇಷ್ಟು ವಿಧವಾಗಿ ಕಾಡಿದೆ ದೇವಾ? ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪ ಕೀಳಾದೆ ದೇವಾ. ಶೋಧನೆಯೇನಿದು ವಿಧಿ ಶಾಪ.
ದೇವಾ ಶೋಧನೆ ಏರಿದು ವಿಧಿಶಾಪ. ಜನ್ಮದ ಹಾಸ್ಯದ ಅಂತರವರಿತು ಜನ್ಮದಾತೆಯ ನಿರ್ದಯವರಿತು ಕೃಷ್ಣ ದೇವಾ ಜನ್ಮ ರಹಸ್ಯದ ಅಂತರವರಿತು ಜನ್ಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಏನಿದು ವಿಧಿಶಾಪ ವಿಧಿಶಾಪ. ಪರಮಾತ್ಮ ಒಂದು ಕಡೆ ಆಧರಿಸಿ ಆಶ್ರಯ ಕೊಟ್ಟ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರರೆಂಬ ಪಾಶವನ್ನು ಕೊರಳಿಗೆ ಸುತ್ತಿಕೊಂಡ ಆ ಪಾಂಡವರು. ಇವರಲ್ಲಿ ಯಾರನ್ನ ಆಶ್ರಯಿಸಲಿ, ಯಾರನ್ನ ತ್ಯಜಿಸಲಿ ದಿಕ್ಕೆ ತೋಚದಂತಾಗಿದೆ ಕೃಷ್ಣ. ಮನಸ್ಥೈರ್ಯವನ್ನ ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ನಿನಗೆ ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ಯಾರನ್ನು ಆಶ್ರಯಿಸುವೆಯೋ ಯಾರನ್ನು ತ್ಯಜಿಸುವೆಯೋ ನಿನಗೇ ಸೇರಿದ್ದು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನೆಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಪುಟ್ಟ ಪುಟ್ಟ ತಮ್ಮಂದಿರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಇನ್ನು ಪರಶಿವನೊಡನೆ ಸರಿ ಸಮಾನನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಆ ನನ್ನ ಪರಮ ವೈರಿಯಾದ ಅರ್ಜುನ ಅವನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವೆನಲ್ಲವೋ. ಆ ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನ ಈ ಪಾಪಿ ಕಣ್ಗಳಿಂದ ಹೇಗೆ ನೋಡಿ ಸಹಿಸಲು? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರ್ಯಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಇಂದು
ಇಂದು ಬಂಧು ಬಾಂಧವರಿವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲಲು ನಿಂತೆಯಲ್ಲೋ. ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ. ದುರದೋಳ್ ತಮ್ಮಂದಿರಂ ಕೊಲ್ಲುವುದೇ. ಛಲದಿಂ ಪಾರ್ಥನ ಫಲದಾಂ ಬಿಟ್ಟೊಡೆ ಫಲಲೆನಾಂ ಬಿಟ್ಟೊಡೆ ಕೌರವೇಂದ್ರ. ಈ ದರೆಯೋ ಸಿರಿ ಸಂಪತ್ತಿ ನಿಂಬಾಳ್ವಲೇ. ಛಲದಿಂ ಪಾರ್ಥನ ರುಂಡವಂ ತರಿದು ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ. ನಾಂ ಸಾಯಲೇ. ಎನಿಸಿದೆ ಚಿಂತೆ ಐವರ ಕಾಂತೆ, ಎನಿಸಿದೆ ಚಿಂತೆ ತಳೆದೆ ಪರಿಭವ ಸವಿಸಿದೆ ಜೀವ. ತಳೆದೆ ಪರಿಭವ ಸವಿಸಿದೆ ಜೀವ. ಸರ್ವೇಶ ಕೊಡುಚಿರ ವಿಭವ, ಸರ್ವೇಶ ಕೊಡುಚಿರ ವಿಭವ. ಜ್ವಲಿಸುವುದನ ವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ. ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ. ಹೇ ಕೃಷ್ಣ, ದೀನದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯ. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಲಾದೆನು. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆರಡು ದಿನಗಳಾದರೂ ಸುಖವಾಗಿರುವುವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೀ ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರು. ಪಾಂಚಾಲಿ ಪ್ರಿಯತಮೇ, ಪಾಂಚಾಲಿ ಪ್ರಿಯೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೇ, ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರುಗುವೆ ಏಕೆಲೆ? ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರುಗುವೆ ಏಕೆಲೆ? ಪಾಂಡುಪುತ್ರರ ಪತ್ನಿಯಾಗಿ ನೀನು ಹೇಳಿ. ಪಾಂಡುಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡುಕೋಪದಿಂದ ದುಡುಕುವೆ ಏಕೆ ಕೋಮಲಾಂಗಿಯೇ? ಕಡುಕೋಪದಿಂದ ದುಡುಕುವೆ ಏಕೆ
ಕೋಮಲಾಂಗಿಯೇ ಶಾಂತೆ ಶಾಂತೆ ವರಧೀರರಾಗಿ ವರಪತ್ನಿಯಾಗಿ ಮರುಗುವೆ ಪಾಂಚಾಲಿ, ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಪಾಂಚಾಲಿಯ ಅಳವಿಗೆ ಒಂದಲ್ಲ 10 ಕಾರಣಗಳಿರು. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನಪಡಿಸಿ ದುರ್ವಾಕ್ಯಗಳನ್ನು ಆಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಕೊಡಿ. ಆದರೆ ಸ್ತ್ರೀಯ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗೆ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ, ಇಂತಹ ಅಪರಾಧಿಯನ್ನು ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೌರವಂತ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನಲ್ಲಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು. ಅದರಿಂದ ಆಗುವ ಫಲವೇನು? ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಳು. ಅವಳು ನನ್ನನ್ನು ನೋಡಿ, ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು. ಪ್ರಾಣೇಶ್ವರ, ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಯಾರು? ರಾಯಭಾರಕ್ಕೆ ಹೋದವರ್ಯಾರು? ಶ್ರೀಕೃಷ್ಣನು. ಗೋಪಿಕಾಂಗನೆಯರ ವಿಲಾಸ ವಿಭ್ರಮಣಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಬಾಪು ಪಾಂಚಾಲಿ, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ನಾನು ಭಾವಿಸಿದೆ. ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೆ ಒಂದು ದಿನ ನೀನು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದೆ ಮತ್ತು ಇನ್ನು ಏನಿನ ಸಂಬೋಧಿಸಿದೆ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ನಾನು. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೆ ಏನಾಯಿತು? ಎಷ್ಟೇ ಆದ್ರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಸುಮ್ಮನೆ ನನ್ನನ್ನು ಕಾಡಬೇಡ, ಕೆರಳಿಸಬೇಡವೇ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಡಿಯಲ್ಲ ನಾನು. ಕೂಲ ಕೌರವನ ಬಾಳು ಗೆಡಿಸುವೆ ತಾಳು ತಾಳು ಶುಭ ಮಧ್ಯೆ. ಕೂಳ ಕೌರವನ ಬಾಳು ಗೆಡಿಸುವೆ ತಾಳು ತಾಳು ನೀ ಶುಭ ಮಧ್ಯೆ. ಸೈರಿಸೆ ಈ ಪರಿಯನ್ನು ದುರದಳು, ಸೈರಿಸೆ ಈ ಪರಿಯನ್ನು. ದೇವಿ ದುರದಳಿಗಲೇ ಕುರುಕುಲವೆಲ್ಲವ ಸದಬಡಿವೆನು ಕಾಂತೆ. ದುರದಳಿಗಲೇ ಕುರುಕುಲವೆಲ್ಲವ ಸದಬಡಿಯುವನು ಕಾಂತೆ. ದುರುಳ ಕೌರವರ ಸಿಗಿದು ಬಗವೆನು, ದುರುಳ ಕೌರವರ ಸಿಗಿದು ಬಗವೆನು. ಸೈರಿಸೆ ಈ ಪರಿಯನ್ನು ದುರದಳು, ಸೈರಿಸೆ ಈ ಪರಿಯನ್ನು. ಭೀಮಸೇನನು ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರೂ ಸಾಧ್ಯವಿಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದನು. ಅದನ್ನು ಈಗಲೇ ಹೇಳುವೆನು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು.
ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ನಾನು ಭಾವಿಸಿರುವುದು. ದರಿದ್ರ ಭಿಕ್ಷುಕರಂತೆ ಖಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆದಿಲ್ಲ. ಈ ನಿಂದನೆಯು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿತವಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ, ನನಗೆ ತೋರಿದ್ದನ್ನು ನಾನು ಮಾಡುವೆ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗೋ ತಮ್ಮ. ಏತರ ನಡತೆ ಪ್ರೀತಿ ಸಹೋದರ, ಆಸುರದಿ ಫಲವೇ ನಿಹುದೈ. ಏತರ ನಡತೆ ಪ್ರೀತಿ ಸಹೋದರ, ಆಸುರದಿ ಫಲವೇ ನಿಹುದೈ. ಧರ್ಮ ವಿಚಾರದ ಮರ್ಮವನ್ನರಿಯದೆ ಕರ್ಮಕ್ಕೆ ಭಾಗಿಗಳಾಗುವಿರೆ. ಕರ್ಮಕ್ಕೆ ಭಾಗಿಗಳಾಗುವಿರೆ. ಏತರ ನಡತೆ ಪ್ರೀತಿ ಸಹೋದರ, ಆಸುರದಿ ಫಲವೇ ನಿಹುದೈ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗೋ ತಮ್ಮ. ಕೋಪ ಮಾಡಬೇಡವೇಣ. ಯುಧಿಷ್ಠಿರನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಮಾಡುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸಿ ಸಮಯ ಬಿಡಿಂದರಿತೆಯ ಕರುಣಿ ಏತಕ್ಕೆ ಸಿಕ್ಕುವುದವೋ. ಮಾನಿನಿ ಮನದ ವೇದನೆ ನೀಗಿಸಿ ಸಮಯ ಬಿಡಿಂದರಿತೆಯ ಕರುಣಿ ಏತಕ್ಕೆ ಸಿಕ್ಕುವುದವೋ. ಧರ್ಮ ಜನಮಯ ನಿರ್ಮಲ ಪ್ರಯಾಸವು. ಧರ್ಮ ಜನಮಯ ನಿರ್ಮಲ ಬಾಸುವು. ಮೀರುವುದನ್ನು ಚಿತ ಪರಿಶಿಸಲೇ ನುಡಿಯ. ಮೀರುವುದನ್ನು ಚಿತ ಪರಿಶಿಸಲೇ ನುಡಿಯ. ಗುರುತನದಲು ತಾಪವತರುಣೆ ಸಹಿಪುದು ಮನದಲು ತಾಪವತರುಣೆ. ಕಾರ್ಯ ಸಾಧಿಸಿ ಕೋಮಲ ಹೃದಯವು ಕೊರಗಲು ಸರಿಯೇ. ಕಾರ್ಯ ಸಾರಿಸಿ ಕೋಮಲ ಹೃದಯವು ಕೊರಗಲು ಸರಿ. ಸಾರಸಾಟಿ ನೀ ನರಿಯದ ಈ ಪರಿ. ಸಾರಸಾಟಿ ನೀ ನರಿಯದ ಈ ಪರಿ. ಎತ್ತಿಂಟು ನೀನಿಂಟು ವಿಕೋಪ ಪಡುವೆ. ಎತ್ತಿಂಟು ನೀನಿಂಟು ವಿಕೋಪ ಪಡುವೆ. ಮಾನನಿ ಮನದ ವೇದನೆ ಸಮಯ ವಿಧಿಂದರಿತೆಯ ಕರುಣಿ ಏಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯರು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮವೆಂಬುದು ನೀನಿನ್ನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಾವು ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಹೆದರಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡುತ್ತೇನೆ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದ್ರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನ ಪಡಿಸಲು ಚಿಂತೆ ಆಗಿದೆ. ಏನಿ ಕೋಲಾಹಲ? ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾಫಲಗಳನ್ನು ನೀವೇ ಕೇಳಿರಿ.
ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಈ ಸಹೋದರರೇ ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗೆ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಅಣ್ಣ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಭೀಮಸೇನ. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ತಕ್ಕ ರೀತಿಯಲ್ಲಿ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆಯನ್ನು ನೋಡಿಸಲು ಅವಣಿಸುತ್ತಿರುವೆಯ ಯಾದವಾಗ್ರಣಿ ಪಾಂಡುಪುತ್ರರ ಮೇಲೆ ನಿನಗೇಕಿಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ಹೇಳಲಿಲ್ಲವೇ? ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು. ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ಈ ದಿನ ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಇಂದು ನನಗಿಲ್ಲಿ ಕೆಲಸವಿಲ್ಲ. ಈ ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಗಿತ್ತು ಕೃಷ್ಣ. ಅದನ್ನು ಸಾಧಿಸು, ಬಹಳ ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವನ್ನು ನೀವೇ ಗುಂಜಿಸಿರಿ. ಇದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಾಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡಲು. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಇಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನಾಳುವುದು ಹೇಗೆ ಸಾಧ್ಯ? ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಆ ದುರ್ಯೋಧನನು ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು. ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಈ ಸಂದೇಶಕ್ಕೆ ಆ ದುರ್ಯೋಧನನು ನಿನಗೆ ಪ್ರಿಯ ಸಂದೇಶವನ್ನು ಕಳಿಸಿರುವನು. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ಒಪ್ಪಲಾಗದು. ನಿನಗೊಪ್ಪುವ ವಿಚಾರವೊಂದಿರುವುದು. ಆ ದುರ್ಯೋಧನನು ನಿನಗೆ ಒಂದು ಪ್ರಿಯ ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿ ಆಗಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ್ಯ ಬೇಕೆ ಕೃಷ್ಣ? ಇದು ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಈಗಲೇ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ. ಯಾಜ್ಞಸೇನಿ, ನಾನು ಹೇಳಿದಂತೆ ಕೇಳಬೇಕು. ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೇ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೀತಿಯಲ್ಲಿ ದೊರಕಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಪ್ರಿಯ ಸಂದೇಶ ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು.
ಹಬ್ಬ, ಈಗ ಎಲ್ಲರೂ ಕೇಳಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರ್ಯಾರು ಯಾರು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯ ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಿನ್ಯಾರಿಗೆ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಮಾಡಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಆಹಾ, ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ ನುಡಿದ ಕೌರವನು ಇಡಿಂಬಾಪತಿಯೇ ಕೇಳು. ವಾಸುದೇವ, ದುಡುಕುತ ನುಡಿದ ಕೌರವನು ಇಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಐವರಿಗೈದು ರಾಜ್ಯವ ಕೊಡನು, ಭೀಮನಿಗೊಂದು ಊರನ್ನು ಕೊಡನು. ಹೌದು ಭೀಮ. ಐವರಿಗೈದು ರಾಜ್ಯವ ಕೊಡೆನು, ಭೀಮನಿಗೊಂದು ಊರನು ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರತಿಕರ ಘೋಷದಲ್ಲಿ ಎಂದ. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದವನೆಂದು. ಪಾಂಚಾಲಿ, ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ನೀನು ಬಿಚ್ಚುವುದೆಲ್ಲ ಬಿಡು. ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಜೈ ವಾಸುದೇವ. ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಕಾರ್ಮೋಡಗು ಗುಡುಗಿ ಗುಡುಗಿ ಬೆದರಲಿ, ಈ ಭೂಮಿ ನಡುಗಿ ನಡುಗಿದಿರಿ. ಉಕ್ಕಿರ ಬಸದಲ್ಲಿ ಸಪ್ತ ಸಾಗರ ಕರೆಯಲಿ. ಕಾರ್ಮೋಡ ಗುಡುಗಿ ಗುಡುಗಿ ಬೆದರಲಿ, ಈ ಭೂಮಿ ನಡುಗಿ ನಡುಗಿದಿರಿ. ಉಕ್ಕಿರ ಬಸದಲ್ಲಿ ಸಪ್ತ ಸಾಗರ ಕರೆಯಲಿ. ಗುರುವರ ಶಿರವನ್ನು ಕಡಿಯದೆ ಬಿಡೋಣ, ಗುರುವರ ಶಿರವನ್ನು ಕಡಿಯದೆ ಬಿಡೋಣ. ಸರದಿಗಂತದಲ್ಲಿ ಮಳೆ ಪ್ರವೇಶವ ಕೊಡುವುದಲ್ಲವ ಕಡಿದಿರುವೆ. ವಾಸುದೇವ, ಸರದಿಗಂತದಲ್ಲಿ ಮಳೆ ಪ್ರವೇಶವ ಕೊಡುವುದಲ್ಲವ ಕಡಿದಿರುವೆ. ಸುರುಳ ಕೌರವರ ಪರಿವಿರದಿ, ಸುರುಳ ಕೌರವರ ಪರಿವಿರದಿ. ಮೋಡ ಗುಡುಗಿ ಗುಡುಗಿದರು, ಈ ಭೂಮಿ ನಡುಗಿ ನಡುಗಿದರು. ಉಕ್ಕಿರ ಬಸದಲ್ಲಿ ಸಪ್ತ ಸಾಗರ ಕರೆಯಲಿ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಅವನ ತಮ್ಮನಾದ ದುಶ್ಯಾಸನರ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುತ್ತೇನೆ. ನಂತರ ಆ ದರ್ಪಿತ ದುರ್ಯೋಧನರ ತೊಡೆಯನ್ನು ಈ ನನ್ನ ಗನಗದ ದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒಂದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಹೌದು ವಾಸುದೇವ, ಕರ್ಣನ ಶಿರಸ್ಸನ್ನು ಭೂಗತ ಮಾಡದೆ ಹೋದರೆ
ನನಗೆ ನರಕವೇ ಪ್ರಾಪ್ತಿಯಾಗಲಿ. ಇದೋ ನಿನ್ನ ಪಾದದ ಸಾಕ್ಷಿ. ಕೃಷ್ಣ, ಈ ಗಣಪಾಪ ಸಮರ ಪ್ರಳಯದ ಕ್ರಾಂತಿಯ ಅಶಾಂತಿಯ ಮಾನದಹನ ಧರ್ಮ ಪತನ ಕೃಷ್ಣ. ಧರ್ಮದ ಹಾದಿಗೆ ಕರ್ಮದ ಕಡಲು ಅಂತರ ತಿಳಿದವ ನೀನಯ್ಯ ಎನ್ ಅಂತರ ತಿಳಿದವ ನೀನಯ್ಯ. ಧರ್ಮದ ಹಾದಿಗೆ ಕರ್ಮದ ಕಡಲು ಅಂತರ ತಿಳಿದವ ನೀನಯ್ಯ ಎನ್ ಅಂತರ ತಿಳಿದವ ನೀನಯ್ಯ. ಪಂಥಗಳಿಂದ ರಕ್ತ ಪ್ರಹಾರ ಪಾಪದ ಶಾಪ ರಾಜ್ಯದ ಕಾಂಕ್ಷೆ ಪಂಥಗಳಿಂದ ರಕ್ತ ಪ್ರಹಾರ ಪಾಪದ ಶಾಪ ರಾಜ್ಯದ ಕಾಂಕ್ಷೆ ಕುಚ್ಚ ಮನೋಗ ಮತ್ತರ ದೇಶ ಕುಚ್ಚ ಮನೋಗತಿ ಮತ್ತರ ದೇಶ ಧರಿಸಿದ ಪಾಪಿಯು ನಾನಯ್ಯ ಧರಿಸಿದ ಪಾಪಿ ನಾನಯ್ಯ. ಧರ್ಮದ ಹಾದಿ ಕರ್ಮದ ಕಡಲು ಅಂತರ ತಿಳಿದವ ನೀನಯ್ಯ ಎನ್ ಅಂತರ ತಿಳಿದವ ನೀನಯ್ಯ. ಸೋದರ ಸಮರ ನೋಡಲು ಘೋರ ನೋಡಲಾರೆ ಈ ಧರ್ಮದ ಪತನ. ಸೋದರ ಸಮರ ನೋಡಲು ಘೋರ ನೋಡಲಾರೆ ಈ ಧರ್ಮದ ಪತನ. ಭೀಕರವಾದ ಸಮರವ ನಳಿಸಿ ಭೀಕರವಾದ ಸಮರವ ನಳಿಸಿ ಶಾಂತಿಯ ಧ್ವಜವನ್ ಆರಾಡಿಸಿ ಶಾಂತಿಯ ಧ್ವಜವನ್ ಆರಾಡಿಸಿ. ಧರ್ಮದ ಹಾದಿ ಕರ್ಮದ ಕಡಲು ಅಂತರ ತಿಳಿದವ ನೀನಯ್ಯ ಎನ್ ಅಂತರ ತಿಳಿದವ ನೀನಯ್ಯ. ಕೃಷ್ಣ ಧರ್ಮನಂದನ, ಯುದ್ಧವನ್ನು ನಡೆಸಲು ನಾನಿರುವಾಗ ನಿನಗೇಕೆ ಚಿಂತೆ? ನಡೆ. ಅಶ್ವರಥಮಾರೂಢಂ
प्रचण्डं कश्यपात्मगं श्वेतपद्मधरं देवं तं सूर्यं प्रणमाम्यहं तं सूर्यं प्रणमाम्यहं। हे भास्कर, ಹರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿಯೇನ ಹರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿಯೇನ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಯೇ ನಿಂತು ತಾಪದಿ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಯೇ ನಿಂತು ತಾಪದಿ ನೀಗಿಸೋ ಶೋಧನಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯನನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ಆ ಅರ್ಜುನನ ತಾಯಿ, ಶ್ರೀಕೃಷ್ಣನ ಹೇಳಿದ ನನ್ನ ಜನನಿ. ಅಮ್ಮ ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರದೆ ಕುವರನ ತೊರೆದೆ.
ಕರುಣೆಯ ತೋರದೆ ವರನ ತೊರೆದೆ ಎಂದಿಗೆ ಈ ಋಣವ ತೀರಿಸಲೇನಾ ಎಂದಿಗೆ ಈ ಋಣವ ತೀರಿಸಲೇನಾ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವಮ್ಮ ನಾನಾಗ ಏನೊಂದನು ಅರಿಯೆ ಮಗುವಮ್ಮ ನಾನಾಗ ಏನೊಂದನು ಅರಿಯೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವೂ ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಅಪರಾಧ ಏನಂದು ತಾಯಿ ನಾ ಮಾಡಿದ ಅಪರಾಧ ಏನಂದು ತಾಯೇ ಅಕ್ಷಮ್ಯವೆನಿಸೆ ಜೀವವ ತೊರೆದೆ ಅಕ್ಷಮ್ಯವೆನಿಸೆ ಜೀವವ ತೊರೆದೆ ಮಗನೆಂಬ ಮಮಕಾರ ನಿನಗಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ನಿನಗಿಲ್ಲ ತಾಯೇ ಮಗನೆಂಬ ಮಮಕಾರ ನಿನಗಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವೂ ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕೀರ್ತಿಶೀಲನಾಗು ಕಂದ ಕೀರ್ತಿಶೀಲನಾಗು ಕೀರ್ತಿ ನನ್ನದೆಂತಹ ಕೀರ್ತಿಯಮ್ಮ ನನ್ನದೆಂತಹ ಕೀರ್ತಿಯಮ್ಮ ಹುಟ್ಟಿದ ಕೂಡಲೇ ನನ್ನ ನೀ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ ಹೇಳು ತಾಯಿ ಹೇಳು ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಚರಗಳು ಕೂಡ ತಿನ್ನದೇ ಬಿಟ್ಟವಲ್ಲ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ಮಮಕಾರದಿಂದ ಸಾಕಿಸಲು ಇತ್ತಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ ಹೇಳು ತಾಯಿ ಹೇಳು ಹೋಗಲಿ ಬಿಡು ನೀನು ನನ್ನ ಹೆತ್ತ ಮಾತೆ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುತ್ತೇನೆ ಇಷ್ಟು ದಿನದ ಮೇಲಾದರೂ ಮಗನ ನೆನಪಾಯಿತಲ್ಲ ಕರುಣೆ ತೋರಿದೆಯಲ್ಲ ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ
ಮಾತನಾಡಬೇಡ ಕರ್ಣ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರುವುದು. ಸತ್ಯವಾಗಿ ಹೇಳಿದೆ, ನೀನು ಬದುಕಿರುವೆ ಎಂಬ ವಿಚಾರವನ್ನು ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲು ಕಾತರಲಾಗಿ ಓಡಿ ಬಂದಿರುವೆನು. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣಳು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕಂದ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ. ಕರ್ಣ, ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ? ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತ ಶಾಲಿಗಳು? ಪಾಪಿಯಾದ ನನಗಂತಹ ಭಾಗ್ಯವೆಲ್ಲಿ ಬರಬೇಕು? ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವಂತೆ ಬಾ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡು ಬೇಡಿಕೊಳ್ಳುತ್ತಿರುವೆನು. ಸಹೋಭಾತ್ರದಾನ ಮಾಡು ಮಗನೇ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು, ಹೊರೆದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳಲಿಹರೆ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಹೇ ಕರ್ಣ, ಹೇ ಪಾಪಿ ಕರ್ಣ, ನೀನೆಂತ ನೀಚನಯ ಎಂದು ಶಪಿಸದಿಹರೆ? ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡು ತಾಯಿ, ನೀನೇ ನನಗೆ ಹಿತಬೋಧನೆಯನ್ನು ಮಾಡು. ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದು ಕಂದ. ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದಂತಹ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದಮ್ಮ. ಪುನಃ ಚಿಗುರುವುದೇನಮ್ಮ? ಮಮ ಪ್ರಾಣ ಈ ಪಾಂಡವಃ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಹುದು? ಬಿಡುತ್ತಾಯಿ ನಿನ್ನ ವ್ಯತೆಯನ್ನು. ನಾಳಿನ ಯುದ್ಧದಲ್ಲಾದರೂ ಪರಾಮುಖನಾಗು ಕಂದ. ಅಮ್ಮ, ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಗರಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ ಕುಮಾರ. ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅವರನ್ನು ಉಳಿಸಿಕೊಡು ಕಂದ, ಅವರನ್ನು ಉಳಿಸಿಕೊಡು. ಎಂತಹ ಸ್ವಾರ್ಥ ಮನೋಭಾವವಮ್ಮ ನಿನ್ನದು. ಆಗಬಹುದು ತಾಯಿ, ಯಾರನ್ನ ಬೇಕಾದರೂ ಉಳಿಸುವೆನಮ್ಮ. ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನ ಮಾತ್ರ ಉಳಿಸಲಾಗ. ಹೌದು ತಾಯಿ, ಇಷ್ಟೊಂದು ದ್ವೇಷ. ಆತನೊಡನೆ ಯುದ್ಧ ಮಾಡುವುದು ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಒಬ್ಬರಲ್ಲಿ ಮಾತ್ರ ಸ್ಥಳಾವಕಾಶವಿರುವುದು. ನನ್ನಿಂದ ಅರ್ಜುನನೇ ಮೃತನಾದರು ಅಥವಾ ಅರ್ಜುನನಿಂದ ನಾನೇ ಮೃತನಾದರು ನಿನಗೈವರು ಮಕ್ಕಳು ಉಳಿದೇ ಉಳಿಯುವರು.
ಬಿಡು ತಾಯಿ ನಿನ್ನ ವ್ಯತೆಯನ್ನು. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಕಂದ. ಅದೇನು ಹೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ನಿನ್ನದೊಂದು ಮಾತು ನಡೆಸಿಕೊಡಲಾಗದ ಕುಡುಕೂಳನೆಂದು ಭಾವಿಸಿಯ ತಾಯಿ. ಈ ಕರ್ಣನನ್ನ ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ನಿಜವೇ ಕಂದ? ಹೌದು ತಾಯಿ. ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೆ ಪಾದಕಮಲದಾಣೆ ಜನನೀ. ತುಳಿದಿರು ರಣದಿ ಕೆಟ್ಟ ಕಡೆಯ ತನಕ ಕರಮುಗಿದು ಬೇಡವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಬದಕ. ಬೇಡ ತಾಯಿ. ದೊಡ್ಡ ಬಾಣವನ ತುಳಿದಿರು ರಣದಿ ಕೆಟ್ಟ ಕಡೆಯ ತನಕ ಕರಮುಗಿದು ಬೇಡವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಬದಕ. ಬೇಡ ತಾಯಿ. ಸಹಜಾತರಂ ಪುರಿಯೇ ಕುಬೇರ, ಸಹಜಾತರಂ ಪುರಿಯೇ ಕುಬೇರ. ಪಾಂಡವರಿಗೆ ನೀ ಸಹೋದರ, ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ. ಭಿಕ್ಷೆಯನ ನೀಡು ನೀ ಅಭಿವಚನ. ಅಭಿವಚನ ಅಭಿವಚನ. ನಾವಿರುವುದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಎಂತಹ ಮಾತನ್ನು ಕೇಳಿಬಿಟ್ಟೆ. ಸುಯೋಧನ, ಹೇ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ಮನುಮುನಿಗಳೇ, ನೀವೇ ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಕಸಿದನು. ವಿದುರನು ಸರಿಯಾದ ಸಮಯಕ್ಕೆ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣ ಪುನಃ ತೊಡಬೇಡ ಕರ್ಣ ಎಂದು ವಾಗ್ದಾನ ಪಡೆದಳು. ಪ್ರಪಂಚ ದೈವ ಎಲ್ಲ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯಗಳು ಫಲಿಸಿತು. ನಮಗಿನ್ನು ಈ ಯುದ್ಧದಲ್ಲಿ ಜಯವಿಲ್ಲ. ಕುಮಾರ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ, ಹೋಗಿ ಬಾ ತಾಯಿ. ಕರ್ಣ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಸಂದೇಹ? ಎತ್ತ ಕರುಳಿನ ಬಾಧೆಯನು, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನು ನಾ
ಬಿಡನೊಲ್ಲೆ ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡೆನೊಲ್ಲೆ ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ ಜನನೀ ಸಂದೇಹವ ಬಿಡು ಅಮ್ಮ ಈ ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ ಮುಗಿಲೆ ಹಿಡಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ ನಿಟ್ಟಾಣೆ ತಪ್ಪೆ ನಮ್ಮ ನಿನ್ನಾಣೆ ಸತ್ಯವಮ್ಮ ಬಿಡು ಚಿಂತೆಯ ಜನನೀ ಅಮ್ಮ ಕೊಟ್ಟ ಮಾತ ತಪ್ಪಲಾರೆ ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ಹೋಗಿ ಬಾ ತಾಯಿ ಅಮ್ಮ ಕುಮಾರ ಎತ್ತ ತಾಯಿಯ ಪ್ರಥಮ ದರ್ಶನವೇನೋ ಹಿಂತಾಯಿತು ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ ಕರ್ಣ ಕಟ್ಟ ಕಡೆಯದಾಗಿ ನನ್ನದೊಂದು ಆಸೆಯನ್ನು ಈಡೇರಿಸುವೆ ತಾಯಿ ಅದೇನು ಹೇಳು ಕಂದ ಸತ್ಯವಾಗಿಯೂ ನಡೆಸಿಕೊಡುವೆನು ಹೇಳು ಮಗನೇ ಅಮ್ಮ ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರಾದಿ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುವೆನಮ್ಮ ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ ಅಮ್ಮ ನಿನ್ನ ಮೊಗವನು ಈ ಯುಗದಿ ಕಾಣಲವುದೆಯಂತು ಅಮ್ಮ ನಿನ್ನ ಮೊಗವನು ಈ ಯುಗದಿ ಕಾಣಲವುದೆಯಂತು ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ಗರೆಯುವೆ ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ಗರೆಯುವೆ ಅಮ್ಮ ಅಮ್ಮ ಹೋಗಿ ಬರುವೆಯಾ ಅಮ್ಮ ಹೋಗಿ ಬರುವೆಯಾ ಹೋಗಿ ಬರುವೆಯಾ ಅಮ್ಮ ಹೋಗಿ ಬರುವೆಯಾ ಕಂದ
ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದರೂ ವ್ಯರ್ಥ. ಈಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವ ಇಚ್ಛೆ. ಹೇ ವಿಧಿ, ಹೇ ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರಾರೋ ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೇ ಮಾಯಾ ಸ್ವಾಲಂ. ವಿಧಿಗೈದ ಮೋಸದಿಂದ ಗತೀನನಾದೆ ಜಗದಿ. ವಿಧಿಗೈದ ಮೋಸದಿಂದ ಎನ್ನಯ ಬಾಳು ಕಣ್ಣೀರು ಜಗದಿ ಪಾಲಿಪರಾರೋ ದೀನನ ದಯದಿ. ಎನ್ನಯ ಬಾಳು ಕಣ್ಣೀರು ಜಗದಿ ಪಾಲಿಪರಾರೋ ದೀನನ ದಯದಿ. ಕೊನೆಗಾಡಿಸೆಯ ಕರ್ಮದ ಬಂಧನ, ಕೊನೆಗಾಡಿಸೆಯ ಕರ್ಮದ ಬಂಧನ. ದಾರಿಯು ಕಾಣದ ಹಂದನ ತೆರನಾದೆ, ದಾರಿಯು ಕಾಣದ ಹಂದನ ತೆರನಾದೆ. ಗತೀನನಾದೆ ಜಗದಿ ವಿಧಿಗೈದ ಮೋಸದಿಂದ. ಗತೀನನಾದೆ ಜಗದಿ ವಿಧಿಯೇ ಅಳಿಸದೆ ಕಣ್ಣೀರ. ಕಾರದ ಉದಯ ಗೀತೆಯು ಮೃತ್ಯುವಿನ ತೀವ್ರಸರವಾಗಿ ಕೇಳಿ ಬರುತ್ತಿದೆಯಲ್ಲ. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ಬಾ ಕುಮಾರ, ನಿನ್ನ ಸಲುವಾಗಿಯೇ ಕಾತರಲಾಗಿದ್ದೀನಿ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ಈ ದಿನ ಯುದ್ಧಕ್ಕೆ ಹೊರಟಿರುವನು ತಾಯಿ, ನನ್ನನ್ನು ಆಶೀರ್ವದಿಸು. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ನಾನಾರು ಪಾಂಡವರ ಹಟ್ಟಹಾಸವನ್ನು ಸುಟ್ಟು ಮಟ್ಟ ಹಾಕಿದ ಮಹಾಸಾಹಸಿ, ಭರತಗಂಧ ಕೀರ್ತಿ ಶ್ರೇಷ್ಠನು, ಗದಾದಂಡ ಪ್ರವೀಣನು, ಮಲ್ಲರ ಮಲ್ಲ, ಜಗದಂಕ ಮಲ್ಲ, ಎಲ್ಲರನ್ನು ಗೆಲ್ಲಬಲ್ಲ ಈ ದುರ್ಯೋಧನನ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧದ ಸಲುವಾಗಿ ಯಾರ ಅನುಮತಿಯನ್ನು ಕೇಳುವುದಿಲ್ಲ ತಾಯಿ. ನಮ್ಮ ಸಮಸ್ತ ಸೈನ್ಯವು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಮಾತಾ? ಅದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಅಂತಲೇ ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದ್ದೇನೆ. ಸ್ನೇಹ, ವಾತ್ಸಲ್ಯ, ಪ್ರೀತಿಗೆ ತಿಲಾಂಜಲಿ ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತಿರುವೆ ಎಂದು ಮಾತನ್ನು ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಈ ಕಡುನುಡಿಗಳಲ್ಲಿ ನುಡಿಯದಿರು ನೀ. ಅಮ್ಮ, ಈ ಕಡುನುಡಿಗಳಲ್ಲಿ ನುಡಿಯದಿರು ನೀ. ಸಾಕು ನಿನ್ನ ನೀತಿ ಬೋಧ ಕೇಳನು. ಅಮ್ಮ, ಸಾಕು ನಿನ್ನ ನೀತಿ ಬೋಧ ಕೇಳನು. ಕುರುಪತಿಗೆ ಸಮನಿಹರ ಧರೆಯೊಳಗೆ ಭಯಬೇಕೆ ಬಿಡು ಮಾತೆಯೇ. ನಿನ್ನ ಭಯದ ವಿವೇಕವೇ ಧೀಮಂತವರನೆ. ಭಯವೇಕೆ ಅಮ್ಮ, ಭಯವೇಕೆ ಬಿಡು ಮಾತೆಯ. ಅಮ್ಮ, ನನ್ನ ಮಾತನ್ನು ಕೇಳಿ ತಂದ.
ವರಗಾಂಧಾರ ವಂಶಜನಂದಿನಿ ಅಮ್ಮ ವರಗಾಂಧಾರ ವಂಶಜನಂದಿನಿ ಶತಸುತರ ಪಡೆದ ಮಹಾಜನನಿ ಅಮ್ಮ ಶತಸುತರ ಪಡೆದ ಮಹಾಜನನಿ ವ್ಯಾಕುಲವೇಕೆ ಬಿಡದಿರು ಚಿಂತೆ ವ್ಯಾಕುಲವೇಕೆ ಪಡದಿರು ಚಿಂತೆ ಚಲದಂಕ ಮಲ್ಲನ ಛಲವನ್ನು ಹರಿತು ಅಮ್ಮ ಚಲದಂಕ ಮಲ್ಲನ ಛಲವನ್ನು ಹರಿತು ಭಯವೇಕೆ ಅಮ್ಮ ಭಯವೇಕೆ ಅಮ್ಮ ಭಯವೇಕೆ ಬಿಡು ಮಾತೆಯೇ ಅಮ್ಮ ಯುದ್ಧವು ಶತ್ರು ಅಮ್ಮ ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು ತಾಯಿ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುಗಳಾಗುವುದೇ ಯುದ್ಧವು ಶತ್ರುವಿನ ಧರ್ಮ ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು ನನ್ನನ್ನು ಅರಸಿ ಯುದ್ಧಕ್ಕೆ ಅನುಮತಿಯನ್ನು ಕೊಡುತ್ತಾರೆ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ ತಿಳಿಯಬೇಕಾದರೆ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನು ಆಳು ಕಂದ ಅಮ್ಮ ಪಾಂಡವರು 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 ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ ಅಮ್ಮ ಪತ್ನಿಯ ಅಪಮಾನವನ್ನು ನೋಡುತ್ತಾ ಹೆದರಿಕೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ ಮಾನವ ಧರ್ಮವೂ ಅಲ್ಲ ತಾಯಿ ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ದಾಸಿಗಾಗಲಿ ಈ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ಏನು ಮಾಡುತ್ತಿದ್ದೆ ಪಣ ಬಂಧುವನ್ನೇ ನಿರಾಕರಿಸಿ ಸಮಗ್ರ ಪೃಥ್ವಿಯೇ ಪ್ರತಿಕಾಂಕ್ಷಿಯಾಗಿ ನಿಂತಿದ್ದನ್ನು ಲೆಕ್ಕಿಸದೆ ಅಪಮಾನದ ಪ್ರತಿಶೋಧನವನ್ನು ಮಾಡುತ್ತಿದ್ದೆ ಆದರೆ ಆ ಧರ್ಮ ದುರಿತರಾದ ಪಾಂಡವರು ಮಾಡಿದ್ದೇನು ತಾಯಿ ಒಬ್ಬ ನಿಸ್ಸಹಾಯಕನು ಕೈಲಾಗದ ಹೇಡಿಯೂ ಒಪ್ಪದಂತಹ ತಟಸ್ಯ ಭಾವ ಅದಕ್ಕಾಗಿ ಪಾಂಡವರೆಂದರೆ ನನಗಷ್ಟೊಂದು ದ್ವೇಷ ಅಮ್ಮ ಅವರು ಭರತ ಖಂಡದ ಕಳಂಕ ಸ್ವರೂಪರು ಅವರನ್ನು ಸಮೂಲವಾಗಿ ನಾಶ ಮಾಡಿ ನಮ್ಮ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವನು ತಾಯಿ ನನ್ನನ್ನು ಹರಸಿ ಯುದ್ಧಕ್ಕೆ ಅನುಮತಿಯನ್ನು ಕೊಡು ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ ನೀನದನ್ನು ಹೊಂದಲಾರೆ ಕುಮಾರ ಹೊರಟು ಹೋಗು ಅಮ್ಮ ಮಾತೃವಾಕ್ಯವನ್ನು ಮೀರಿದ ಪಾಪದ ಬುಟ್ಟಿಯು ನನ್ನ ಪಾಲಿಗೆ ಕಟ್ಟಿಟ್ಟ ಬುಟ್ಟಿಯಾದರೂ ಚಿಂತೆ ಇಲ್ಲ ನಾನಾ ಶತ್ರುಗಳನ್ನು ಯುದ್ಧಕ್ಕಾಗಿ ಆಹ್ವಾನಿಸಿಯೇ ಬಿಡುತ್ತೇನೆ ನಿನ್ನ ಶತ್ರುವನ್ನಲ್ಲ ನಿನ್ನ ಮೃತ್ಯುವನ್ನು ಅಮ್ಮ ಹಸ್ತಿನಾವತಿ ರಥ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು ಮುಳುಗಲಿ ಹಸ್ತಿನಾವತಿ ಬದಿಯಲ್ಲಿ ಹರಿತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯಲಿ ಹಸ್ತಿನಾವತಿಯ ಸುಮಂಗರರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು ಹಿಡಿಯಲಿ ಕುಮಾರ ಅಮ್ಮ ನೀನು ಮಾನವನೋ ಇಲ್ಲ ದಾನವನೋ ಅಮ್ಮ ಈ ಕ್ಷಣದಿಂದ ನಾನು ಮಾನವನ ತಾಯಿ ಮಾನವ ರೂಪದ ಮಹಾ ದುರ್ದಾನವನಾದ ಮೇಲೆ ನಡೆಯಬೇಕಾದ ನಡೆದೇ ತೀರಬೇಕು ಬಾ ಕುಮಾರ ಯುದ್ಧಕ್ಕೆ ಹೊರಟಿರುವ ನಿನ್ನನ್ನು ಆಶೀರ್ವದಿಸಿ ಕಳಿಸುವುದೇ ಹೆತ್ತ ತಾಯಿಯಾದ ನನ್ನ ಕರ್ತವ್ಯ ಹಾಗೆ ಆಗಲಿ ನನ್ನ ಆಶೀರ್ವದಿಸು ತಾಯಿ ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯೋ ವಜ್ರವತಿಗಿಂತ ಕಠಿಣವಾಗಲಿ ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಲಭಿಸಲಿ ಯಥೋ ಧರ್ಮಸ್ಥತೋ ಜಯ ಯಥೋ ಧರ್ಮಸ್ಥತೋ ಜಯ ಯಥೋ ಧರ್ಮಸ್ಥತೋ ಜಯ ಯಥೋ ಧರ್ಮ ತಥೋ ಜಯ ಯಥೋ ಧರ್ಮ ತಥೋ ಜಯ ಯಥೋ ಧರ್ಮ ತಥೋ ಜಯ ಹೌದು ಧರ್ಮಕ್ಕೆ ಜಯವಾಗಲೇಬೇಕು ಪಣ ಬಂಧುವನ್ನೇ ಕಾಲೋಚಿತವಾದ ಧರ್ಮಕ್ಕನುಸಾರವಾಗಿ ಪಣ ಬಂಧುವನ್ನೇ ನಿರಾಕರಿಸಿ ರಣ ಕಂಕಣವನ್ನು ತೊಟ್ಟು ನಿಂತಿರುವ ಈ ಕೌರವೇಶ್ವರನಿಗೆ ಜಯವಾಗಲೇಬೇಕು ಸಾವಕಾಶ ಬೇಕೆ ಮೊಳಗಲಿ ರಣಕಹಳೆಗಳು ಬೋರ್ಗರೆಯಲ್ಲಿ ರಣಕಹಳೆಗಳು ಇಂದಿನ ಮಂಗಳದ ಮುಂಬೆಳಕೆ ಆರಾಡಲಿ ನಮ್ಮ ಸಪರಾಂಚನ ಇಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರಿಗೆ ಅಮಂಗಳದ ನಾಂದಿಯಾಗಲಿ
ಕಳ ಪಾಂಡವರ ಬಡಿವೆನು ಬರದಿ ಅದು ಬರದಿಟ್ಟದಳು ಸದಾ ಬಡಿವೆನ ಕಳ ಪಾಂಡವರ ಬಡಿವೆನು ಬರದಿ ಅದು ಬರದಿಟ್ಟದಳು ಸದಾ ಬಡಿವೆನ ಕಳದ ಉದರ ಕೆಲದಿಂದಲೂ ವಿತಳಿಸಿ ತಳಿಸಿ ಬಳಸಿ ಮುದ ತುಳಿಯ ಬರದಿ ಕಳದ ಉದರ ಕೆಲದಿಂದಲೂ ವಿತಳಿಸಿ ತಳಿಸಿ ಬಳಸಿ ಮುದ ತುಳಿಯ ಬರದಿ ಆ ಪಾಂಡವರು ಎಲ್ಲಡಿಗಿದರು ನಾ ಬಿಡುವೆನು ಆ ಪಾಂಡವರು ಎಲ್ಲಡಗಿದರು ನಾ ಬಿಡುವೆನು ದುರುಳನ ದುರದಲ್ಲಿ ಧ್ವಂಸವ ಗೈವೆ ಹದವ ಬಲಿಸಿ ಬರ ಕೃಷ್ಣನ ಗೆಲ್ವೆ ದುರುಳನ ದುರದಲ್ಲಿ ಧ್ವಂಸವ ಗೈವೆ ಹದವ ಬಲಿಸಿ ಬರ ಕೃಷ್ಣನ ಗೆಲ್ವೆ ಆ ಪಾಂಡವರು ಎಲ್ಲಡಗಿದರು ನಾ ಬಿಡುವೆನು ಕಳ ಪಾಂಡವರ ಬಡಿವೆನು ಬರದಿ ಅದು ಬರದಿಟ್ಟದಳು ಸದ ಬಡಿವೆನ ಅದು ಬರದಿಟ್ಟದಳು ಸದ ಬಡಿವೆನ ಅದು ಬರದಿಟ್ಟದಳು ಸದ ಬಡಿವೆನ